ವೆಲ್ಕಮ್ ಟು ಪಂಕಜ್ ಮೆಗೇಡಿ ಡ್ರಾಯಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫೌಂಡೇಶನ್ ಬೋಲ್ಟ್ಸ್ಗಳನ್ನು ಡ್ರಾ ಮಾಡೋಣ. ಸೊ ನಂಬರ್ ಆಫ್ ಫೌಂಡೇಶನ್ ಬೋಲ್ಟ್ಸ್ಗಳಿವೆ. ಲೈಕ್ ಐ ಫೌಂಡೇಶನ್ ಬೋಲ್ಟ್ ಇದೆ, ರ್ಯಾಕ್ ಫೌಂಡೇಶನ್ ಬೋಲ್ಟ್ ಇದೆ, ಲೆವಿಸ್ ಫೌಂಡೇಶನ್ ಬೋಲ್ಟ್ ಇದೆ. ಸೊ ನಾನು ಇದನ್ನು ಫೌಂಡೇಶನ್ ಬೋಲ್ಟ್ ಮೇಲೆ ಮಾಡ್ತೀನಿ, ಸಿರೀಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇವತ್ತು ಏನು ಮಾಡೋಣ, ನಾವು ಫೌಂಡೇಶನ್ ಬೋಲ್ಟಲ್ಲಿ ಐ ಫೌಂಡೇಶನ್ ಬೋಲ್ಟನ್ನು ಡ್ರಾ ಮಾಡೋಣ. ಸೊ ಬಿಫೋರ್ ದ್ಯಾಟ್ ಫೌಂಡೇಶನ್ ಬೋಲ್ಟ್ ಎಂದರೇನೊಂದು ಸ್ವಲ್ಪ ಡೆಫಿನೇಷನ್ ನೋಡ್ಬಿಡೋಣ. ಸೊ ದೀಸ್ ಬೋಲ್ಟ್ಸ್ ಆರ್ ಯೂಸ್ಡ್ ಫಾರ್ ಫಿಕ್ಸಿಂಗ್ ಮಷೀನ್ಸ್ ಟು ದೇರ್ ಫೌಂಡೇಶನ್. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಲೇತ್ ಮಷೀನ್ಸ್ ಇರ್ಬೋದು ಅಥವಾ ಸ್ಟೇಷನರಿ ಎಂಜಿನ್ಸ್ ಇರ್ತಾವಲ್ಲ, ಸೊ ಅವುಗಳ ಒಂದು ಫೌಂಡೇಶನ್ಗಳಿಗಾಗಿ ಈ ಬೋಲ್ಟ್ಸ್ಗಳನ್ನು ಯೂಸ್ ಮಾಡಿ ಅದನ್ನು ಫಿಕ್ಸ್ ಮಾಡ್ತೀವಿ. ಅಂದರೆ ಮಷಿನ್ಸ್ಗಳು ವೈಬ್ರೇಟ್ ಆಗಬಾರ್ದು ಅಂತೇಳಿ. ಸೊ ಆ ರೀತಿ ನಾವೇನು ಮಾಡ್ತೀವಿ, ಫೌಂಡೇಶನ್ ಬೋಲ್ಟ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಐ ಫೌಂಡೇಶನ್ ಬೋಲ್ಟನ್ನು ಡ್ರಾ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಐ ಫೌಂಡೇಶನ್ ಬೋಲ್ಟನ್ನು ಡ್ರಾ ಮಾಡೋಣ. ಸೊ ಐ ಫೌಂಡೇಶನ್ ಬೋಲ್ಟ್ ಈ ರೀತಿ ಕಾಣ್ತದೆ, ಓಕೆನಾ. ದಿಸ್ ಈಸ್ ಐ ಫೌಂಡೇಶನ್ ಬೋಲ್ಟ್. ಸೊ ಇಲ್ಲಿ ಐ ಥರ ಕಾಣ್ತದೆಯಲ್ಲ, ಅದಕ್ಕೆ ಐ ಫೌಂಡೇಶನ್ ಬೋಲ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ಮೇಲ್ಗಡೆ ಏನಿದೆ, ಟಾಪಲ್ಲಿ ಏನಿದೆಪ್ಪ, ಇದಕ್ಕೆ ಹೆಡ್ ಅಂತ ಕರೀತಾರೆ. ದಿಟ್ ಈಸ್ ಹೆಕ್ಸಾಗೋನಲ್ ಹೆಡೆಡ್ ನಟ್ ಇದೆ. ಸೊ ಇಲ್ಲಿಂದ ಇಲ್ಲಿ ಮಟ್ಟ ಏನಿದೆ ಐ ಫೌಂಡೇಶನ್ ಬೋಲ್ಟ್ ಅಂತೇಳಿ ಕರೀತಾರೆ, ಓಕೆನಾ. ಸೊ ಹೆಕ್ಸಾಗೋನಲ್ ಹೆಡೆಡ್ ನಟ್ಟನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹಾಗೂ ಐ ಬಟನಲ್ಲಿ ಕೊಡ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು, ಓಕೆನಾ. ದೆನ್ ಇಲ್ಲಿ ಸ್ಪೆಸಿಫಿಕ್ ಸ್ವಲ್ಪ ಡೈಮೆನ್ಷನ್ಸ್ಗಳನ್ನು ನೋಡಬೇಕಂತಂದರೆ, ಫಸ್ಟ್ ಆಫ್ ಆಲ್ ನಾವು ನಾಮಿನಲ್ ಡಯ ತೊಗೋಬೇಕಾಗ್ತದೆ. ಸೊ ನಾಮಿನಲ್ ಡಯ ಡಿ = ಎಷ್ಟು ತೊಗೊಂಡಿದ್ದೀನಿ, ನಾನಿಲ್ಲಿ 20 ತೊಗೊಂಡಿದ್ದೀನಿ, ಓಕೆನಾ. ದೆನ್ 6D ಅಂತಂದರೆ ಏನಪ್ಪ ಅಂದರೆ ಟೋಟಲ್ಲು ಇಲ್ಲಿಂದ ಇಲ್ಲಿ ಮಟ್ಟ ಏನದಪ್ಪ, ಇದು ಶಾಂಕ್ ಡಯ ಅಂತ ಕರಿತೀವಿ. ಟೋಟಲ್ ಐ ಫೌಂಡೇಶನ್ ಬೋಲ್ಟು ಇಲ್ಲಿಂದ ಇಲ್ಲಿ ಮಟ್ಟ ನಾವು 6D ಅಂತೇಳಿ ತೊಗೊಂಡೀವಿ, ಅಥವಾ 7D ಅಂತಲೂ ಇರ್ತದೆ, ಓಕೆನಾ. ನೆಕ್ಸ್ಟ್ ನೋಡಿ, 1.6 ಇಂಟು ದೆನ್ 1.6 ಇಂಟು ಡಿ ಇದೆಲ್ಲಿದೆ ಅಂತಂದರೆ ಇಲ್ಲಿದೆ ನೋಡಿ. ಈ ಹೊರಗಡೆ ಸರ್ಕಲದ್ದು ಎಷ್ಟಿದೆಪ್ಪ ಅಂತಂದ್ರೆ 1.6 ಇಂಟು ಡಿ. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 32 mm. ಇದನ್ನು ರೇಡಿಯಸ್ ಆಗಿ ತೊಗೊಳ್ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ನೆಕ್ಸ್ಟ್ ನೋಡಿರಿ, ಇಲ್ಲಿಂದ ಈ ಸರ್ಕಲ್, ಇಲ್ಲಿ ಇನ್ನರ್ ಸರ್ಕಲ್ ಇನ್ನೊಂದಿದೆಯಾ, ಸೊ ಎರಡನೇ ಸರ್ಕಲ್ಲು. ಸೊ ಎರಡನೇ ಸರ್ಕಲ್ ರೇಡಿಯಸ್ ಕೊಟ್ಟಿದ್ದಾರೆ, ದಟ್ ಈಸ್ 20, ಓಕೆನಾ. ದೆನ್ ಇಲ್ಲಿ ಥರ್ಡ್ ಸರ್ಕಲ್ ಒಂದಿದೆ. ಸೊ ಥರ್ಡ್ ಸರ್ಕಲದ್ದು ಏನಿದೆಪ್ಪ ಅಂದರೆ 18 mm. ಇದು 18 mm ಇರ್ತದೆ ರೇಡಿಯಸ್, ಓಕೆನಾ. 80 mm ತೆಗಿಯೋ ನಿಮಗನ್ನ ಹೇಳ್ಕೊಡ್ತೀನಿ. ಸೊ ಇದೇನು ಐ ಫೌಂಡೇಶನ್ ಬೋಲ್ಟ್ ಅಂತಂದರೆ, ಈ ಐ ಫೌಂಡೇಶನ್ ಬೋಲ್ಟನ್ನು ನಾವು ಏನು ಮಾಡ್ತೀವಿ, ಲೇತ್ ಮಷಿನ್ಸ್ಗಳ ಒಂದು ಬೇಸ್ಗಳಿಗೆ ಏನು ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಸೊ ಈ ಪಾರ್ಟ್ ಏನು ಹ್ಯಾಚಿಂಗ್ ಅಂತಿದೆ, ಇದು ಮಷಿನ್ ಪಾರ್ಟು. ಮಿಕ್ಕಿದ್ದು ಏನಿದೆಪ್ಪ ಅಂತಂದ್ರು ಇದನ್ನು ನಾವೇನು ಮಾಡ್ತೀವಿ, ಭೂಮಿಯೊಳಗೆ ಏನು ಮಾಡ್ತೀವಿ, ಅದನ್ನ ಫಿಕ್ಸ್ ಮಾಡ್ಬೋದು, ಅಂದರೆ ಫೌಂಡೇಶನ್ ಮಾಡ್ಬೋದೇವಿ. ಸೊ ಇದೇನು ಕಾಣ್ತಿದೆಯಲ್ಲ, ಇದು ಕಾಂಕ್ರೀಟ್ ಅಂತ ಕರಿತೀವಿ ಇದನ್ನು. ಸೊ ಇದನ್ನೇನು ಮಾಡ್ತೀವಿ, ಫೌಂಡೇಶನ್ ಬೋಲ್ಟನ್ನು ಅದರಲ್ಲಿ ಹಾಕಿ, ಹೋಲೋ ಒಂದು ಬಾಡಿಯಲ್ಲಿ ಹಾಕಿ ಹಸಿ ಮಾಡ್ತೀವಿ, ಅದನ್ನು ಕಾಂಕ್ರೀಟನ್ನು ತುಂಬ್ತೀವಿ. ದೆನ್ ಇಲ್ಲಿ ಮಿಡಲ್ ಏನು ಕಾಣ್ತಿದೆಯಲ್ಲ, ಇದು ನಮ್ಮದು ಮೈಲ್ ಸ್ಟೀಲ್ ಬಾರ್ ಇರ್ತದೆ. ಆ ಮೈಲ್ ಸ್ಟೀಲ್ ಬಾರನ್ನು ಇಲ್ಲಿ ಹಾಕಿ ಇದನ್ನು ಏನು ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಇದನ್ನು ರಿಮೂವ್ ಮಾಡಿದ್ಮೇಲೆ ಐ ಫೌಂಡೇಶನ್ ಬೋಲ್ಟನ್ನು ನೀವು ತೊಗೊಳ್ಬೋದು, ಓಕೆನಾ. ಸೊ ಇದು ನಿಮಗೆ ಗೊತ್ತಾಯಿತು, ಹೆಕ್ಸಾಗೋನಲ್ ನಟ್ ಆಯಿತು, ಇದು ಬಾಡಿ ಅಂತಲ್ಲ. ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ವಾಷರ್ ಅಂತಿದೆ. ಸೊ ವಾಷರ್ ಅಂತ ಕರೀತಾರೆ. ಸೊ ವಾಷರದ್ದು ನಾವು ಸೈಜಸ್ ನೋಡಬೇಕಾದ್ರೆ ಡಯಾಮೀಟರ್. ಸೊ ಇದಕ್ಕೆ ಡಯಾಮೀಟರ್ ಅಂತ ಕರಿತೀವಿ, ದಟ್ ಈಸ್ 2D + 4. ಅಂದರೆ ಡಿ ನಮ್ಮ 20 ಇದೆ, 2D ಇಂಟು 2D + 4 ಮಾಡಿದರೆ 44 mm. ಅಂದರೆ ಡಯಾಮೀಟ್ರ್ 44 mm ಆಗ್ತದೆ. ನೆಕ್ಸ್ಟ್ ಥಿಕ್ನೆಸ್. ಸೊ ಇದು ಥಿಕ್ನೆಸ್, ವಯಸ್ಸು ಥಿಕ್ನೆಸ್ ಎಷ್ಟಿದೆಯಪ್ಪ, 0.15 ಇಂಟು ಡಿ ಮಾಡಿದರೆ 3 mm ಬರ್ತದೆ. ಸೊ 3 mm ಆಗ್ತದೆ. ಸೊ ಈ ರೀತಿ ಎಲ್ಲ ಪಾರ್ಟ್ಸ್ಗಳನ್ನು ಇಂಪಾರ್ಟೆಂಟ್, ನಾನು ನಿಮಗೆ ಎಸೆನ್ಷಿಯಲ್ ಡೈಮೆನ್ಷನ್ಗಳನ್ನು ತೋರಿಸಿದ್ದೀನಿ. ಸೊ ಇನ್ನೇನು ಮಾಡೋಣ, ನಾವು ಐ ಫೌಂಡೇಶನ್ ಬೋಲ್ಟನ್ನು ಕಂಪ್ಲೀಟಾಗಿ ಡ್ರಾ ಮಾಡ್ಕೊತ ಹೋಗೋಣ, ಓಕೆ. ಸೊ ಐ ಫೌಂಡೇಶನ್ ಬೋಲ್ಟನ್ನು ಡ್ರಾ ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಅಪ್ ಮಾಡಿರಿ, ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಫಸ್ಟಿಗೆ ಏನು ಮಾಡೋಣ, ಒಂದು ಸೆಂಟರ್ ಲೈನನ್ನು ಡ್ರಾ ಮಾಡ್ಕೊಂಬಿಡೋಣ, ಓಕೆನಾ. ಥಿನ್ ಚೈನ್ ಡ್ಯಾಶ್ ಲೈನನ್ನು ಈ ರೀತಿ ಚೈನ್ ಥಿನ್ ಲೈನನ್ನು ಸೆಂಟ್ರಲ್ ಲೈನಾಗಿ ಒಂದು ಡ್ರಾ ಮಾಡ್ಕೊಂಬಿಡೋಣ, ಕ್ಲಿಯರಾ. ಓಕೆ, ಫಸ್ಟಿಗೆ ನಾನು ಏನು ಮಾಡ್ತೀನಿ, ಇಲ್ಲಿ ಹೆಕ್ಸಾಗೋನಲ್ ಈ ನಟ್ಟನ್ನು ಡ್ರಾ ಮಾಡ್ಕೋಬೇಕಾಗ್ತದೆ, ಅದನ್ನು ಡ್ರಾ ಮಾಡ್ಕೋಬೇಕಾಗ್ತದೆ, ಅದನ್ನು ಡ್ರಾ ಮಾಡೋಣ, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಸೊ ವಿಡ್ತ್ ಕ್ರಾಸ್ ಕಾರ್ನರ್ ಇದೆ. ಸೊ ವಿಡ್ತ್ ಕ್ರಾಸ್ ಕಾರ್ನರ್ ಎಷ್ಟು ತೊಗೊಂಡಿದ್ದೆ ನಾವಿಲ್ಲಿ, ವಿಡ್ತ್ ಕ್ರಾಸ್ ಕಾರ್ನರ್ ನಟ್ಟಿಂದ ಹೇಳ್ತಾ ಇದ್ದೀನಿ, ದಟ್ ಈಸ್ 40 mm. ಸೊ 40 mm ಅಂತಂದರೆ ಏನು ಮಾಡೋಣ, ಸೊ ಇಲ್ಲಿಂದ ಒಂದು ಸ್ಪೆಸಿಫಿಕ್ ಹೈಟ್ ಬಿಟ್ಕೊಡ್ರಿ. ದೆನ್ 40 mm, 20 mm ಬೋತ್ ಸೈಡ್. ಸೊ ದಿಸ್ ಈಸ್ ಯುವರ್ ಕ್ರಾಸ್ ಕಾರ್ನರ್, ಓಕೆ, 40 mm. ದೆನ್ ಇದು ಹೈಟ್ ಎಷ್ಟಿದೆ ಅಂತ ಹೇಳಿದ್ದೀನಿ ನಾನು, ಹೈಟ್ ದಟ್ ಈಸ್ 20 mm. ಸೊ ಇಲ್ಲಿಂದ ಏನು ಮಾಡೋಣ, ಡಿ ತೊಗೋಬೇಕು 20 mm. ಸೊ ಅಲ್ಲೇ ಸೆಂಟ್ರದಿಂದ ಏನು ಮಾಡೋಣ, 20 mm ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ರೀತಿ 20 mm ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಇದು 20 mm. ಸೇಮ್ ಇದೇ ರೀತಿ ಏನು ಮಾಡೋಣ, ಈ ಸೈಡ್ ಪ್ಯಾರಲಲಾಗಿ ಪರ್ಪೆಂಡಿಕ್ಯುಲರ್ ಲೈನ್ಸ್ಗಳನ್ನು ನೀಟಾಗಿ 20 mm ಡ್ರಾ ಮಾಡ್ಕೊಳ್ಳಿ, ಓಕೆನಾ. ದೆನ್ ಇಲ್ಲೂ ಏನು ಮಾಡೋಣ, 20 mm ನೀಟಾಗಿ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡ್ಕೊಂಡು ಹೆಡ್ ಡ್ರಾ ಮಾಡ್ತಾಯಿದ್ದೀನಿ ನಾನು, ಓಕೆನಾ. ಸಿ ಇಯರ್, ಓಕೆ, ಡನ್. ಸೊ ಇದನ್ನೇನು ಮಾಡಿ, ಇದನ್ನು ಜಾಯಿನ್ ಮಾಡಿಬಿಡೋಣ ಇಲ್ಲಿ, ಕ್ಲಿಯರಾ. ಓಕೆ, ಸೊ ನಮ್ಮದು ಹೈಟ್ ಸಿಕ್ತು, ವಿಡ್ತ್ ಕ್ರಾಸ್ ಕಾರ್ನರ್ ಸಿಕ್ತು. ನೆಕ್ಸ್ಟ್ ನಾಮಿನಲ್ ಡಯನ್ನು ಇಲ್ಲಿ ಮಾರ್ಕ್ ಮಾಡೋಣ. ನಾಮಿನಲ್ ಡಯಾಮೀಟರ್ ಎಷ್ಟಿದೆ ನಮ್ಮದೇ, ಸೇಮ್ ಡಯಾಮೀಟರ್ ಎಷ್ಟಿರ್ತದೆ 20. ಸೊ 20
ಹಾಫ್ ಮಾಡಿಬಿಡೋಣ. 20 ಹಾಫ್ ಅಂದರೆ ಎಷ್ಟಾಗುತ್ತೆ? 10. ಓಕೆ, ಸೊ ಇಲ್ಲಿ 10 ಮಾಡಿ, ಇಲ್ಲೂ 10 ಮಾಡಿ. ಸೇಮ್ ಅಪ್ಪರ್ ಸೈಡ್ ಏನು ಮಾಡೋಣ? 10 ಮಾಡೋಣ. ಓಕೆನಾ? ಸೊ ಇಲ್ಲೂ 10. ಸೊ ಈ ಥಿನ್ ಲೈನ್ ನೋಡ್ಕೊಳ್ಳಿ ಅಲ್ಲ. ಓಕೆನಾ? ಸೊ ಇದನ್ನು ಥಿನ್ ಲೈನಾಗಿ ಡ್ರಾ ಮಾಡಿ, ದೆನ್ ಇದನ್ನು ಥಿನ್ ಲೈನಾಗಿ ಡ್ರಾ ಮಾಡಿ. ಓಕೆನಾ? ಸೊ ಈ ರೀತಿ 2 ಲೈನ್ಸ್ ಆದಮೇಲೆ ಇನ್ನು ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್ ತೊಗೋಣ. ಸೊ ಎಕ್ಸಾಗನಲ್ ಹೆಡೆಡ್ ನಟ್ಟಿಗೆ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್ ಎಷ್ಟಿರುತ್ತೆ? 1.5 ಹಿಡಿಯುತ್ತದೆ. ಸೊ ಅದು ಮಾಡಿಬಿಡೋಣ. 1.5 ಇಂಟು ಡಿ ಅಂದರೆ ನಮ್ಮದಿಲ್ಲಿ 20 ಇದೆ. ಸೊ ಅದು 30 mm ಬರ್ತದೆ. ಓಕೆನಾ? ಸೊ 30 mm ಏನು ಮಾಡೋಣ? ಇಲ್ಲಿ ಮಾರ್ಕ್ ಮಾಡೋಣ. ಸೊ ಇಲ್ಲಿ ಓಕೆ, ಯಾವ ರೀತಿ ಮಾಡೋದು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಎಜ್ಜದಿಂದ ಇಲ್ಲಿ ಮಾಡಿ ಈ ರೀತಿ ಸ್ಕೇಲನ್ನು ಇಟ್ಕೊಳ್ಳಿ. 30 mm ಇಲ್ಲಿದೆ ಇಲ್ಲ. ಓಕೆ, 30 mm ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ? ಏನು ಮಾಡೋದು? ಕಂಪಾಸನ್ನು 30 mm ಇದನ್ನು ಎಜ್ ಮಟ್ಟ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಪ್ರಾಪರಾಗಿ ಇಲ್ಲಿ ಟಚ್ ಆಗುವಾಗೆ. ಓಕೆನಾ? ಓಪನ್ ಆಗಬೇಕು. ಸೊ ಈ ಪಾಯಿಂಟಿಗೆ ಇಟ್ಟು ಮಾಡಬೇಕು. ಈಗ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ. ಕ್ಲಿಯರ್ ಆಗುತ್ತಾ? ಓಕೆ ಓಕೆನಾ? ಸೊ ಇಲ್ಲಾದಮೇಲೆ ಇನ್ನು ಈ ಸೈಡ್ಸ್ಗಳಿಗೆ ಏನು ಮಾಡಬೇಕು? ನಾವು ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್ ಮಾಡಬೇಕು. ಸೊ ಇದನ್ನು ಯಾವ ರೀತಿ ಮಾಡಬೇಕಂತ ಪ್ರಾಪರ್ ಮೆಥಡ್ ಇದೆ. ಸೊ ಅದನ್ನು ನಾನು ಹೆಕ್ಸಾಗೋನಲ್ ಹೆಡೆಡ್ ನಟ್ಟನ್ನು ತೆಗೆಯುವಾಗ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು. ಸೊ ನಾನು ಈಗ ಸದ್ಯದಲ್ಲಿ ಇಲ್ಲಿ ಏನು ಮಾಡ್ತೀನಿ? ಫ್ರೀ ಹ್ಯಾಂಡಾಗಿ ಇದನ್ನು ಡ್ರಾ ಮಾಡಿಬಿಡ್ತೀನಿ. ಓಕೆನಾ? ಸೊ ಈ ರೀತಿ. ಓಕೆ, ಸಿ ಎ ಓಕೆ, ಈ ರೀತಿ ಫ್ರೀ ಹ್ಯಾಂಡ್ಲಿ ನಾನು ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ? ಸೊ ಇವು ಹೆಡ್ಗಳಿಗೆ ಇಲ್ಲಿ ನಿಮಗೆ ಡೈರೆಕ್ಟ್ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಕ್ಲಿಯರಾ? ಓಕೆ, ದೆನ್ ಏನು ಮಾಡಿಲ್ಲಿ ಇದನ್ನು ಲೈನ ಇದನ್ನು ಟಿಕ್ ಮಾಡ್ಕೊಳ್ಳಿ. ಓಕೆ, ದೆನ್ ದಿಸ್ ಒನ್ ಇದನ್ನು ಟಿಕ್ ಮಾಡ್ಕೊಳ್ಳಿ. ದೆನ್ ದಿಸ್ ಒನ್ ಆಲ್ಸೋ ಟಿಕ್ ಮಾಡ್ಕೊಳ್ಳಿ. ದೆನ್ ದಿಸ್ ಲೈನ್ ಆಲ್ಸೋ ಟಿಕ್ ಮಾಡಿರಿ. ದೆನ್ ಇದನ್ನು ಟಿಕ್ಕಾಗಿ ಡ್ರಾ ಮಾಡಿಬಿಡೋಣ. ಸಿ ಓಕೆ. ಸೊ ಈ ರೀತಿ ನಿಮ್ದು ಏನಾಯ್ತು ಇಲ್ಲಿ ಹೆಡ್ ಕಂಪ್ಲೀಟ್ ಮಾಡಿಬಿಟ್ಟೆ ನಾನು. ಓಕೆನಾ? ಸೊ ಇಲ್ಲಿ ಹೆಡ್ಡನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ವಿ. ಕೆಳಗೆ ವೈಸರ್ ತೆಗಿಯೋಣ. ಸೊ ವೈಸರದ್ದು ನಿಮ್ಗೆ ಎಷ್ಟಿದೆ ಅದು? ಸೊ ಡಯಾಮೀಟ್ರ್ ವೈಸರ್ದು ಎಷ್ಟಿದೆ? 44. ಅದನ್ನು ಥಿಕ್ನೆಸ್ 3 mm ಇದೆ. ಓಕೆ, ಅದನ್ನು ಡ್ರಾ ಮಾಡ್ತೀನಿ. ಸೊ 44 ಈಗ ಆಲ್ರೆಡಿ ಎಷ್ಟಿದೆ? ಇದು ನಮ್ಮದು 40 ಇದೆ. ಓಕೆನಾ? ಸೊ ಆಲ್ರೆಡಿ 40 ಇರೋದ್ರಿಂದ 2 mm ಬೋತ್ ಸೈಡ್ ಬಿಟ್ಬಿಡೋದು. ಓಕೆ, ದಟ್ ಈಸ್ ದಿ ಡಯಾಮೀಟ್ರ್ ಆಫ್ ವಾಷರ್ ಆಗಿಬಿಡ್ತದೆ. ಸೊ ಇದರಲ್ಲಿನ 2 mm ಈ ಸೈಡ್ ಮಾಡ್ಕೊಳ್ಳಿ. ದೆನ್ 2 mm ಈ ಸೈಡ್ ಮಾಡ್ಕೊಂಬಿಡಬೇಕು. ಇಲ್ಲಿ 20 ಇದೆ. ಸಿ ಎ ಇಲ್ಲಿಂದ 40 ಇದಾಯಿತು. ಈ 2 mm. ಓಕೆನಾ? ಸೊ ಬೋತ್ ಸೈಡ್. ಸೊ ಟೋಟಲ್ ಎಷ್ಟಾಗುತ್ತೆ ನಮ್ಮದು? 44 mm ಆಗ್ತದೆ. ಓಕೆನಾ? ಕ್ಲಿಯರಾ? ಓಕೆ, ದೆನ್ ಅದು ಥಿಕ್ನೆಸ್ ಎಷ್ಟಿದೆ? 3 mm ವಾಷರದ್ದು. ಸೊ 3 mm ಏನು ಮಾಡೋಣ? ಕೆಳಗಡೆ 3 mm, ಇಲ್ಲೇ 3 mm ಇದೆ ನೋಡಿ. ಓಕೆ, ಡನ್. ಸೊ ಅಗೇನ್ ಇಲ್ಲಿ ಏನು ಮಾಡೋಣ? ಇಲ್ಲಿಂದ ಏನು ಮಾಡೋಣ? 3 mm ಡ್ರಾ ಮಾಡ್ಕೊಳ್ಳೋಣ ನೀಟಾಗಿ ಸ್ಟ್ರೇಟಾಗಿ. ಸೊ ದಿಸ್ ಈಸ್ ದಿ ಥಿಕ್ನೆಸ್ ಆಫ್ ವಾಷರ್. ಪ್ರಾಪರಾಗಿ ಡ್ರಾ ಮಾಡಿ. ಓಕೆ, ಇಲ್ಲಿ 3 mm. ನೆಕ್ಸ್ಟ್ ಇದನ್ನು ಲೂಸ್ ಮಾಡ್ಕೊಂಬಿಡಿ. ಓಕೆನಾ? ಕ್ಲಿಯರ್ ಆಯಿತಾ? ನಿಮ್ದು ಇಲ್ಲಿ ವಾಷರ್ ಕಂಪ್ಲೀಟ್ ಆಯಿತು. ದೆನ್ ಹೆಕ್ಸಾಗೋನಲ್ ನಟ್ಟು ಕಂಪ್ಲೀಟ್ ಆಯಿತು. ಓಕೆ, ಇದು ಕಂಪ್ಲೀಟ್ ಆದಮೇಲೆ ದೆನ್ ಈ ಲೈನನ್ನು ಮತ್ತು ಇದು ಅಂದರೆ ನಾಮಿನಲ್ ಡಯಾನ್ ಏನು ಮಾಡೋಣ? ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಸೊ ಅದಕ್ಕೆ ಏನು ಮಾಡೋಣ? ಇಲ್ಲಿ ಎಕ್ಸ್ಟೆಂಡ್ ಮಾಡಿಬಿಡೋಣ. ದಟ್ ಈಸ್ 25 mm ತೊಗೊಬಿಡೋಣ. ಓಕೆ, ಪ್ರಾಪರಾಗಿ 25 mm ಇಲ್ಲಿ ನಾನು ತೊಗೊಂಬಿಡ್ತೀನಿ. ಎಕ್ಸ್ಟೆಂಡ್ ಮಾಡೋಣ. ಓಕೆ, 25 mm. ದೆನ್ ಇಲ್ಲೂ ಈ ರೀತಿ ಏನು ಮಾಡೋಣ? 25 mm. ಇದು ಎಷ್ಟು ಇರುತ್ತಪ್ಪ? ಡಯಾಮೀಟ್ರು ಸೇಮ್ 20ನೇ ಇರುತ್ತೆ. ಓಕೆನಾ? ಸೊ ಲೆಂತ್ ಅಷ್ಟೇ ನಾನು ಏನು ಮಾಡ್ತಾಯಿದ್ದೀನಿ? 25 ತೊಗ್ತಾಯಿದ್ದೀನಿ. ಓಕೆನಾ? ಇದು 25 10. ಇಲ್ಲಿ ಒಳಗಡೆ ನೋಡಿ. ದೆನ್ ಇದು ಎರಡು ಒಳಗಡೆ ಏನಂತೀವಿ? ಮೈನರ್ ಡೈ ಅಂತ ಕರಿತೀವಿ. ಸೊ ಮೈನರ್ ಡೈ ಎಷ್ಟಿರುತ್ತೆ ಅಂದರೆ 0.8 ಇಂಟು ಡಿ ಇರ್ತದೆ. ಸೊ 0.8 ಇಂಟು ಡಿ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? 0.8 ಇಂಟು ಡಿ ಮಾಡೋಣ. ಸೊ 0.8 ಇಂಟು ಡಿ ಅಂದರೆ 20, ದಟ್ ಈಸ್ 16 mm ಆಗ್ತದೆ. ಸೊ ಬೋತ್ ಸೈಡಲ್ಲಿ 16 mm ಟೋಟಲ್ ಬೇಕು. 20 ಒಳಗೆ 16 ತೆಗೆದ್ರೆ ಎಷ್ಟಾಯಿತು? 4 mm. ಅಂದರೆ 2 mm ಈ ಸೈಡು 2 mm ಈ ಸೈಡನ್ನು ಬಿಡೋಣ. 2 mm ಅನ್ನು ಬಿಟ್ಬಿಡೋಣ ನಾವು. ಓಕೆನಾ? 2 mm ಬಿಟ್ಬಿಡೋಣ. ಸೊ ಇನ್ನರ್ ಡಯಾಮೀಟ್ರ್ ಶೋ ಮಾಡಬೇಕಾಗ್ತದೆ. 2 mm ಇಲ್ಲಿ ಬಿಡೋಣ. ದೆನ್ 2 mm ಈ ಸೈಡ್ ಬಿಡೋಣ. ಓಕೆನಾ? ಸೊ ಇಲ್ಲಿ 2 mm ಈ ಸೈಡು 2 mm ಸೈಡ್ ಬಿಟ್ರಿ. ಸೊ ದೆನ್ ಲೆಂತ್ ಏನು ಮಾಡೋಣ ನಾವು? 17 mm. ಅದಕ್ಕೆ ಥ್ರೆಡೆಡ್ ಪೋರ್ಷನ್ ಅಂತಲೂ ಕರೀತಾರೆ. ಓಕೆನಾ? ಬೋಲ್ಡ್ ತೆಗಿಯುವಾಗ ಅದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮಗೆ. ಸೊ ಎಕ್ಸಾಂಪಲ್ ಬೋಲ್ಡ್ ಯಾವ ರೀತಿ ತೆಗಿಬೇಕು ಅದನ್ನು ನಿಮ್ಗೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದಲ್ಲಿ ಹೋಗಿ ನೋಡ್ಕೊಳ್ಬೋದು. ಸೊ ಇದ್ರ ಲೆಂತ್ ಏನು ಮಾಡೋಣ? ನಾವು ಅಪ್ರಾಕ್ಸಿಮೇಟ್ 17 mm ನೋಡೋಣ ತೊಗೋತೀನಿ. 17 mm. ಓಕೆ, ಸಿಯರ್ 17 mm ಈ ಲೆಂತ್. ಓಕೆ, ದೆನ್ ಈ ಸೈಡು ತೊಗೊಳ್ಬೇಕು. ದಟ್ ಈಸ್ 17 mm. ಓಕೆ, ಸಿಯರ್. ಓಕೆ, ಥ್ರೆಡೆಡ್ ಪೋರ್ಷನ್ ಅಂತ ಕರೀತಾರೆ. ಸೊ ಇಲ್ಲೊಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊಂಬಿಡಿ. ಓಕೆ, ಸಿ ಹಿಯರ್, ರೈಟ್. ಓಕೆ,
ಓಕೆ. ಸೊ ಇದಾದಮೇಲೆ ಇದಕ್ಕೆ ರನ್ಔಟ್ ಅಂತ ಕರೀತಾರೆ. ಸೊ ರನ್ಔಟ್ ಯಾವ ರೀತಿ ಮಾಡಬೇಕು ನೋಡಿ. ಸೊ ಇದನ್ನು ಈ ರೀತಿ ಪ್ಲೇಸ್ ಮಾಡ್ಕೊಳ್ಬೇಕು ಇಲ್ಲಿ ಪ್ರೊಟೆಕ್ಟರ್ನ. ಅದು 45 ಡಿಗ್ರಿಗೆ ಇರ್ತದೆ, ರನ್ಔಟು 45 ಡಿಗ್ರಿಗೆ ಇರ್ತದೆ. ಸೊ ಎಷ್ಟಿದೆ 50, ಇದು 40, ಇದು 45, ಓಕೆನಾ. ಸೊ ಅದನ್ನು 45ಗೆ ನಾವು ಈ ರೀತಿ ಲೈನನ್ನು ಡ್ರಾ ಮಾಡ್ಕೋಬೇಕಾಗ್ತದೆ. ಇಲ್ಲಿ 45 ಇದೆ, ಇಲ್ಲಿದೆ, ಓಕೆ. ಇದಕ್ಕೆ ರನ್ಔಟ್ ಅಂತೇಳಿ ಕರೀತಾರೆ, ಓಕೆನಾ. ಸೊ ನೆಕ್ಸ್ಟ್ ಇದೇ ರೀತಿ ಈ ಸೈಡು ಮಾಡೋಣ, ಕ್ಲಿಯರಾ. ಸೊ ಇದನ್ನು ಈ ರೀತಿ ಇಟ್ಕೊಳ್ಬೇಕಾಗ್ತದೆ. 45 ಇಲ್ಲಿದೆ ನೋಡಿ, 40, 50, 45, ಓಕೆನಾ. ಸೇಮ್ ಇದನ್ನು ಏನು ಮಾಡೋಣ, ಇದಕ್ಕೆ ರನ್ಔಟ್ ಈ ರೀತಿ ನೀವು ಮಾಡಬೇಕಾಗ್ತದೆ. ಇಲ್ಲಾಂದರೆ 0.2 ಇಂಟು ಡಿ ಮಾಡಿದರೆ ನಮಗೆ ಇದ್ರದ್ದು ವ್ಯಾಲ್ಯೂ ಸಿಗ್ತದೆ, ನೀವು ಅಷ್ಟು ತೊಗೊಳ್ಬೋದು, ಓಕೆನಾ. ಇದು ರನ್ಔಟ್ ಅಂತೇಳಿ ಕರೀತಾರೆ, ಓಕೆ. ಸೊ ಈ ಪೋರ್ಷನ್ ಕಂಪ್ಲೀಟ್ ಆಯ್ತು ನಮಗೆ. ನೆಕ್ಸ್ಟ್ ಏನು ಮಾಡೋಣ, ಇದನ್ನು ಬ್ರೇಕ್ ಮಾಡೋಣ. ಸೊ ಇಲ್ಲಿ ಬ್ರೇಕ್ ಅಂತೇ ಕರೀತಾರೆ ಇದನ್ನು. ಸೊ ಈ ರೀತಿ ಫ್ರೀ ಹ್ಯಾಂಡ್ಲಿ ನೀವೇ ಮಾಡ್ಕೋಬೋದು, ಇದನ್ನು ಬ್ರೇಕ್ ಮಾಡ್ಕೊಳ್ಬೋದು, ಓಕೆ. ಈ ರೀತಿ ಬ್ರೇಕ್ ಮಾಡಬೇಕು, ಕ್ಲಿಯರಾ, ಓಕೆ. ಇದಕ್ಕೆ ಹ್ಯಾಚಿಂಗ್ ಮಾಡೋಣ, ಓಕೆನಾ. ಹ್ಯಾಚಿಂಗ್ ಮಾಡೋಣವಾ. ಸೊ ಇದು 90 ಡಿಗ್ರಿ 45 ಡಿಗ್ರಿ ಇರ್ತದೆ ಅದು ಹ್ಯಾಚಿಂಗ್. ಸೊ ಈ ರೀತಿ ಹ್ಯಾಚಿಂಗ್ ಮಾಡ್ಕೊಂಬಿಡೋಣ, ಕ್ಲಿಯರ್ ಆಯಿತಾ. ಸೊ ಇದಿಷ್ಟು ಕಂಪ್ಲೀಟ್ ಆದಮೇಲೆ ಈ ಮಷಿನ್ ಪಾರ್ಟು ದೆನ್ ಈ ಕಾಂಕ್ರೀಟ್ ಪಾರ್ಟನ್ನು ನಾವು ಡ್ರಾ ಮಾಡೋಕ್ಕಾಗ್ತದೆ. ಸೊ ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿ ಮಾಡ್ತೀನಿ ನಾನು ನೋಡಿ. ಸೊ ಸೆಂಟ್ರದಿಂದ ಏನು ಮಾಡೋಣ, ನಾವಿಲ್ಲಿ 5 ಸೆಂಟಿಮೀಟರ್ ಈಚ್ ತೊಗೊಂಬಿಡೋಣ, ಓಕೆ. 5 ಸೆಂಟಿಮೀಟರ್ ನೀವು ಏನು ಮಾಡಿರಿ, ಸ್ಟ್ರೇಟ್ ಲೈನ್, ಓಕೆ. ಇಲ್ಲಿಂದ 5 ಸೆಂಟಿಮೀಟರ್ ಇಲ್ಲಿಂದ ಸ್ವಲ್ಪ ಇದನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ದೆನ್ ಈ ಸೈಡು ಏನು ಮಾಡೋಣ, 5 ಅಂದರೆ ಇಲ್ಲಿ 10 ಆಗ್ತದೆ. ಈ ರೀತಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಬಿಡೋಣ, ಓಕೆ. ಈ ಲೈನ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡ್ಕೊಂಬಿಡೋಣ, ಓಕೆ. ದೆನ್ ಅದನ್ನು ಏನು ಮಾಡೋಣ, ಇಲ್ಲಿ ಟೋಟಲ್ ಅದ್ರದ್ದು 15 mm ಇದೆ, ಓಕೆನಾ. ಇಲ್ಲಿಂದ ಇದು 15 ಇರ್ತದೆ, ದೆನ್ ಇಲ್ಲಿಂದ ಇದು 15 ಇರ್ತದೆ. ನಾನು ಟೋಟಲ್ ಎಷ್ಟು ತೊಗೊಂಬಿಟ್ರಿ, 3 ಸೆಂಟಿಮೀಟರ್ಸ್ಗಳನ್ನು ತೊಗೊಂಬಿಡ್ತೀನಿ ನಾನು, ಓಕೆನಾ. ಇಲ್ಲಿ 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ತೊಗೊಂಬಿಡೋಣ. ಸೇಮ್ ಅದೇ ರೀತಿ ಇಲ್ಲಿ ಏನು ಮಾಡೋಣ, ಬೋತ್ ಸೈಡ್, ಓಕೆನಾ. ಸಿಯರ್ ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ಆಗಿ ಹಿಡೀರಿ. ಸೊ ಇಲ್ಲಿಂದ ಇದು 3 ಸೆಂಟಿಮೀಟರ್ ಆಗ್ತದೆ, ಇದು 15 mm, ಓಕೆನಾ. ಸೊ ಇದನ್ನು ನೀವು ಫ್ರೀ ಹ್ಯಾಂಡ್ಲಿ ಜಾಯಿನ್ ಮಾಡಿಬಿಡೋಣ, ಓಕೆನಾ. ಸೊ ಇದನ್ನು ನಾನು ಫ್ರೀ ಹ್ಯಾಂಡ್ಲಿ ಜಾಯಿನ್ ಮಾಡಿಬಿಡ್ತೀನಿ ಈ ರೀತಿ, ಓಕೆ. ಸಿ ದೆನ್ ಇದನ್ನು ಫ್ರೀ ಹ್ಯಾಂಡ್ಲಿ ಜಾಯಿನ್ ಮಾಡಿಬಿಡೋಣ, ಕ್ಲಿಯರ್ ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಇದನ್ನು ಏನು ಮಾಡೋಣ, ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ನಾನು ಹಾಕೊಂಡ್ಬಿಡ್ತೀನಿ ಇಲ್ಲಿ, ಓಕೆ. ಸೊ ಇದು ಮಷಿನ್ ಪಾರ್ಟು, ಓಕೆ. ಲೇತ್ ಮಷೀನದ್ದು ಬೇಸ್ ಇರ್ತದಲ್ಲ ಆ ಪಾರ್ಟು. ಸೊ ಇದಾದಮೇಲೆ ಅದೇ ರೀತಿ ಇದನ್ನು ನಾನು ಇಲ್ಲಿ ಡ್ರಾ ಮಾಡ್ತೀನಿ, ಓಕೆ. ಈ ಅಪ್ಪರ್ ಪೋರ್ಷನ್ ಆದಮೇಲೆ ಇನ್ನೇನು ಮಾಡೋಣ, ಈ ಬಾಟಮ್ ಪೋರ್ಷನನ್ನು ಐ ಫೌಂಡೇಶನ್ ಬೋರ್ಡದ್ದು ಒಂದು ಬಾಟಮ್ ಪೋರ್ಷನನ್ನು ಡ್ರಾ ಮಾಡೋಣ. ಸೊ ಯಾವ ರೀತಿ ಮಾಡೋಣ ಅಂದರೆ, ಫಸ್ಟ್ ಇಲ್ಲಿಂದ ಇದೆ ಎಷ್ಟಿದೆ ನಮ್ಮದು 6D ಇದೆ, ಓಕೆನಾ. ದಟ್ ಈಸ್ 120 ಬರ್ತದೆ, ಓಕೆ. 60 ಅಂದರೆ 120 ಬರ್ತದೆ, ಇಲ್ಲಿದೆ ನೋಡಿ, ಓಕೆನಾ. 6D ಅಂತಂದರೆ 120 ಬರ್ತದೆ. ಅದನ್ನು ನಾನೀಗ ಡ್ರಾ ಮಾಡ್ತೀನಿ. ಹೆಡ್ದಿಂದ ಬರುತ್ತೆ, ಓಕೆನಾ. ದಿಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಡ್ದಿಂದ ಏನು ಮಾಡಿ ಇಲ್ಲಿ, ಸೊ ಸೆಂಟ್ರಲ್ ಲೈನಲ್ಲಿ 120 mm ಎಲ್ಲಿ ಬರುತ್ತೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. 120 mm, ಓಕೆ. ಸಿ ಹಿಯರ್ ಇಲ್ಲಿ ಬರ್ತದೆ, ಇದು ನಿಮ್ಮದು ಸೆಂಟ್ರ್ ಪಾಯಿಂಟ್ ಆಗ್ತದೆ, ಕ್ಲಿಯರ್ ಆಯಿತಾ, ಓಕೆ. ಸೊ ನೆಕ್ಸ್ಟ್ ನೋಡಿ, ಸೆಂಟ್ರ್ ಪಾಯಿಂಟ್ ಆದಮೇಲೆ ಈ ಪಾಯಿಂಟ್ ನನಗೆ ಸಿಗ್ಬಿಡ್ತು. ನೆಕ್ಸ್ಟ್ ಫಸ್ಟ್ ಈ ಸರ್ಕಲನ್ನು ಡ್ರಾ ಮಾಡ್ತೀನಿ ನಾನು, ಓಕೆನಾ. ಈ ಸರ್ಕಲದ್ದು ಎಷ್ಟಿದೆ, 1.6 ಇಂಟು ಡಿ ಅಂತದೆ. 1.6 ಇಂಟು ಡಿ ಎಷ್ಟಾಗಿದೆ ಇಲ್ಲಿ, 1.6 ಇಂಟು ಡಿ ಮಾಡಿದ್ರೆ 32 ರೇಡಿಯಸ್ ಇದೆ, ಅಂದರೆ ಕಂಪ್ಲೀಟ್ 32 mm ನಾವು ಕಂಪಾಸಲ್ಲಿ ಹಾಕೋಬೇಕಾಗ್ತದೆ, ಓಕೆ. 32 mm. ಸೊ ಇಲ್ಲಿ ನಾನು 32 mm ಅನ್ನು ಹಾಕೋತೀನಿ, ಕಂಪಾಸ್ ಯೂಸ್ ಮಾಡಿ, ಓಕೆನಾ. ಸೊ ಈ ರೀತಿ 32 mm ರೇಡಿಯಸ್ ಆಗಿ ತೊಗೋಬೇಕು, ಓಕೆ. ಕಂಪ್ಲೀಟ್ ರೇಡಿಯಸನ್ನು ತೊಗೊಳ್ಬೇಕಾಗ್ತದೆ. ದಿಸ್ ಈಸ್ 32, ಓಕೆನಾ. 32 mm, ಓಕೆ. ದೆನ್ ಈ ಸೆಂಟ್ರದಿಂದ ಅಂದರೆ 120, ಇಲ್ಲಿಂದ ಏನು 120 ಪಾಯಿಂಟ್ ಬಂದಿದೆ. ಸೊ ಇದನ್ನು ಈ ರೀತಿ ಇಟ್ಕೊಳ್ಬೇಕು. ಸೊ ಈ ಸರ್ಕಲನ್ನು ಡ್ರಾ ಮಾಡೋಣ, ಓಕೆನಾ. ಸಿ ಹಿಯರ್. ಸೊ ಈ ರೀತಿ ಈ ಸರ್ಕಲನ್ನು ಡ್ರಾ ಮಾಡ್ಕೊಂಬಿಡೋಣ, ಓಕೆ. ಫಸ್ಟ್ ಔಟರ್ ಸರ್ಕಲನ್ನು ನಾನು ಡ್ರಾ ಮಾಡಿದೆ, ಕ್ಲಿಯರ್ ಆಯಿತಾ. ಈ ಔಟರ್ ಸರ್ಕಲನ್ನು ನಾನು ಡ್ರಾ ಮಾಡಿದ್ದೀನಿ. ಈ ಔಟರ್ ಸರ್ಕಲ್ ಆದಮೇಲೆ ದೆನ್ ಇಲ್ಲಿ ಇನ್ನರ್ ಸರ್ಕಲ್ ಒಂದಿದೆ ನೋಡಿ, ಇಲ್ಲಿದೆ ನೋಡಿ, ಸೆಕೆಂಡ್ ಸರ್ಕಲ್ ಇಲ್ಲೊಂದಿದೆ ನೋಡಿ, ಓಕೆ. ಈ ಸರ್ಕಲನ್ನು ನೋಡ್ಕೊಳ್ಬೇಕು, ಅದು ಡಯಾಮೀಟರ್ ಎಷ್ಟಿದೆ ನಮ್ಮದಿಲ್ಲಿ, ಅವರು ರೇಡಿಯಸ್ 20 ಅಂತ ಕೊಟ್ಟಿದ್ದಾರೆ. ಸೊ ರೇಡಿಯಸ್ 20 ನಾವು ಹಾಕೋಣ, ಓಕೆನಾ. ಸೆಕೆಂಡ್ ಸರ್ಕಲ್, ಸೊ ದಟ್ ಈಸ್ 20. ಸೊ 20 mm ಅನ್ನು ಕಂಪಾಸಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, 20 mm, ಓಕೆನಾ. ಸಿಂಪಲ್, ಓಕೆ. ಸಿ ಹಿಯರ್ 20 mm, ಕ್ಲಿಯರ್ ಆಯಿತಾ. 20 mm ಇದೆ, ಓಕೆ. ಸೊ ಇಲ್ಲಿಂದ ಏನು ಮಾಡೋಣ, ಇದನ್ನು ಸರ್ಕಲನ್ನು ಡ್ರಾ ಮಾಡ್ಕೋತೀನಿ ನಾನೀಗ, ಓಕೆ. ಸಿ ಹಿಯರ್. ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಹೊಡಿಬೇಕು. ನಾನು ಯಾವ ರೀತಿ ತೆಗಿತಾ ಇದ್ದೀನಿ, ನೀವು ಪ್ರೊಸೀಜರ್ ಫಾಲೋ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ 2 to 3 ಟೈಮ್ಸ್ ತೊಗೊಂಡು ನೋಡಬೇಕು. ನೋಡಿದಾಗೆ ನಿಮಗೇನಾಗುತ್ತೆ, ಇದನ್ನು ಡ್ರಾ ಮಾಡಲಿಕ್ಕೆ ಈಸಿಯಾಗಿ ಬರುತ್ತದೆ, ಓಕೆನಾ. ಸೊ ಇದು ಇಷ್ಟ ಆದಮೇಲೆ, ಓಕೆನಾ, ಇವೆರಡು ಸರ್ಕಲ್ಸ್ ಕಂಪ್ಲೀಟ್ ಆದಮೇಲೆ ಸೊ ಈ ಪಾಯಿಂಟನ್ನು ಇಲ್ಲಿ ಜಾಯಿನ್ ಮಾಡಿಬಿಡಿ, ಓಕೆನಾ. ಸಿ ಹಿಯರ್. ಸೊ ಈ ಪಾಯಿಂಟ್ ಇದನ್ನ ಇಲ್ಲಿ ಜಾಯಿನ್ ಮಾಡಿಬಿಟ್ಟೆ, ಓಕೆನಾ. ದೆನ್ ಏನು ಮಾಡಿ, ಇಲ್ಲಿ ಡಾಮಿನಲ್ ಡೇ ಇದೆಯಲ್ಲ 20, ಸೊ ಅದನ್ನು ಒಂದು ಸ್ವಲ್ಪ ಥಿನ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಓಕೆನಾ. ಒಂದು ಸ್ವಲ್ಪ ಥಿನ್ ಲೈನನ್ನು
ನೀವು ಡ್ರಾ ಮಾಡ್ಕೊಳ್ಳಿ ಬೇಕಾಗ್ತದೆ ಅದು ಓಕೆನಾ. ಈ ರೀತಿ ಥೀನ್ ಲೈನ್ ಡ್ರಾ ಮಾಡ್ಕೊಳ್ಳಿ ಓಕೆನಾ. ಡನ್. ಸೊ ಇಲ್ಲಿಂದ ಏನು ಮಾಡಿ ಈ ಸೆಂಟ್ರಲ್ ಲೈನಲ್ಲಿ 8 mm ಬಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಪ್ರೊಸೀಜರ್ ಫಾಲೋ ಮಾಡಿರಿ ನಿಮಗೆ ಕಂಪ್ಲೀಟ್ ಆಗ್ತದೆ 8 mm. ಸೊ ಇಲ್ಲಿ 8 mm ಬರ್ತದೆ. ಕ್ಲಿಯರ್ ಆಯಿತಾ. ಸೊ ಅಲ್ಲಿ ಒಂದು ಥೀನ್ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಒಂದು ಓಕೆ, ಒಂದು ಥೀನ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಕ್ಲಿಯರಾ. ನೀವು ಜಸ್ಟ್ ಪ್ರೊಸೀಜರ್ ಫಾಲೋ ಮಾಡ್ಕೊಳ್ಳಿ ಓಕೆ. ಈ ಪಾಯಿಂಟ್ನ ತೊಗೊಂಡಿದ್ದು ನೆಕ್ಸ್ಟ್ ಇಲ್ಲಿಂದ ಇದನ್ನು ಏನು ಮಾಡೋಣ ಡ್ರಾ ಮಾಡೋಣ. ದಟ್ ಈಸ್ 15 mm. ಸೊ ಇದನ್ನು ಏನು ಮಾಡೋಣ 15 mm ನಾನು ಡ್ರಾ ಮಾಡಿಬಿಡ್ತೀನಿ. ಎಷ್ಟು 15 mm. ಕ್ಲಿಯರಾ. ಸೊ ದಿಸ್ ಈಸ್ 15 mm ಸಮ್ ಬೋತ್ ಸೈಡ್ 15 mm ಕರೆಕ್ಟಾಗಿ ಡ್ರಾ ಮಾಡಿ ಓಕೆನಾ. 15 mm. ಸೊ ಈ ಸರ್ಕಲ್ ಕಂಪ್ಲೀಟ್ ಆದಮೇಲೆ ಭಾಳ ಇಂಪಾರ್ಟೆಂಟು ಇವು ನಾವು ಏನು ಮಾಡ್ಕೋಬೇಕು ಈ ಆರ್ಕ್ಗಳನ್ನು ಈ ರೇಡಿಯಸ್ಗಳನ್ನು ಡ್ರಾ ಮಾಡ್ಕೋಬೇಕಾಗ್ತದೆ. ಸೊ ಅದನ್ನು ಯಾವ ರೀತಿ ತೆಗಿಬೇಕಂದ್ರೆ ಫಸ್ಟ್ ಪಾಯಿಂಟ್ ಇಲ್ಲಿ ಇದೆ ನೋಡಿ, ಇದನ್ನು ಮತ್ತು ಇದು ಈ ರೀತಿ ಇಷ್ಟು ಅಂದರೆ ಹಾಫ್ಗಿಂತ ಸ್ವಲ್ಪ ಜಾಸ್ತಿ ಅಂದರೆ ನಿಯರ್ ಈ ರೀತಿ ಒಂದು ಸ್ವಲ್ಪ ಆರ್ಕನ್ನು ತೊಗೊಳ್ಳಿ ಓಕೆ ರೇಡಿಯಸನ್ನು. ಸೊ ಇದನ್ನು ಈ ರೀತಿ ಒಂದು ಕಟ್ ಮಾಡ್ಕೊಳ್ಳಿ ರೈಟ್. ದೆನ್ ಈ ಪಾಯಿಂಟಿಗೆ ಟೀಮ್ ಮಾಡಿರಿ ಇಲ್ಲೊಂದು ಕಟ್ ಮಾಡ್ಕೊಳ್ಳಿ. ಕ್ಲಿಯರ್. ನಿಮಗೆ ಪಾಯಿಂಟ್ ಸಿಗುತ್ತೆ. ದೆನ್ ಈ ಪಾಯಿಂಟ್ದಿಂದ ಏನು ಮಾಡ್ಕೊಳ್ಬೇಕು ಎರಡನ್ನೂ ಜಾಯಿನ್ ಮಾಡ್ಕೋಬೇಕಾಗ್ತದೆ. ಸಿಯರ್ ಓಕೆನಾ ಕಾಣ್ತಿದೆಯಾ ಓಕೆ. ಸಿಯರ್ ಕಾಣ್ತಿದೆ. ಸೊ ಈ ರೀತಿ ಇದನ್ನು ಜಾಯಿನ್ ಮಾಡಬೇಕಾಗ್ತದೆ ಓಕೆನಾ. ಈ ಆರ್ಕ್ ಬಂದುಬಿಡ್ತು. ನೆಕ್ಸ್ಟ್ ಅದೇ ರೀತಿ ಇದಿಲ್ಲಿದೆ ನೋಡಿ ಓಕೆ. ಇದನ್ನು ಏನು ಮಾಡಿ ನೀವು ಇಲ್ಲಿ ಪಾಯಿಂಟನ್ನು ಈ ರೀತಿ ಇಟ್ಕೊಳ್ಳಿ ಓಕೆ. ಸ್ವಲ್ಪ ಈ ರೀತಿ ಇಟ್ಕೊಂಡು ದೆನ್ ಇಲ್ಲೊಂದು ಆರ್ಕ್ ಹೊಡಿಬೇಕು. ಕ್ಲಿಯರಾ. ಈ ರೀತಿ ಆರ್ಕ್ ಹೊಡಿಬೇಕು. ದೆನ್ ಈ ಪಾಯಿಂಟ್ದಿಂದನೂ ಇಲ್ಲೊಂದು ಆರ್ಕ್ ಹೊಡಿಬೇಕು. ಕ್ಲಿಯರಾ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ನಾನು ಈ ಲಿಸ್ಟ್ ಓಪನ್ ಮಾಡ್ಕೊಳ್ಳಿ. ದೆನ್ ಇಲ್ಲೊಂದು ಆರ್ಕ್ ಹೊಡ್ಕೊಳ್ಬೇಕು. ದೆನ್ ಇದೇ ಪಾಯಿಂಟ್ದಿಂದ ಇಲ್ಲೊಂದು ಆರ್ಕ್ ಹೊಡಿಬೇಕು. ನಿಮ್ಮ ಸೆಂಟ್ರ್ ಪಾಯಿಂಟ್ ಸಿಗ್ತದೆ ಓಕೆನಾ. ಸೊ ಈ ಸೆಂಟ್ರ್ ಪಾಯಿಂಟಿಗೆ ಇದನ್ನಿಟ್ಟು ಎರಡು ಪಾಯಿಂಟ್ಸ್ಗಳನ್ನು ನೀವು ಜಾಯಿನ್ ಮಾಡ್ಕೊಳ್ಬೇಕಾಗ್ತದೆ ಸಿಯರ್ ಓಕೆನಾ. ಸೊ ಈ ರೀತಿ ಇದನ್ನ ನೀವು ಜಾಯಿನ್ ಮಾಡ್ಕೊಳ್ಬೇಕಾಗ್ತದೆ. ಕ್ಲಿಯರ್ ಆಯಿತಾ. ಸೊ ಇವೆರಡು ನಮಗೇನು ಸಿಕ್ಬಿಡ್ತು ಎರಡನ್ನು ಡ್ರಾ ಮಾಡಿದೆ ಓಕೆನಾ. ಸೊ ಔಟರ್ ಸೈಡ್ ನಮ್ದು ಏನಾಯ್ತು ಇದು ಈ ಪೋರ್ಷನ್ ಆಯಿತು. ಇನ್ನು ನೋಡಿರಿ ಒಳಗಡೆ ಏನಿದೆ ಇದು ನಾವು ಮೈಲ್ ಸ್ಟೀಲ್ ಬಾರ್ ಅಂತ ಹಾಕಿರ್ತೀವಿ. ಇದನ್ನು ಇಲ್ಲಿ ಫಿಕ್ಸ್ ಮಾಡಿದೆ. ಇದನ್ನು ರಿಮೂವ್ ಮಾಡಿದ್ಮೇಲೆ ನಾವು ಐ ಫೌಂಡೇಶನ್ ಬೋಲ್ಟನ್ನು ಈಸಿಲಿ ತೆಗಿಬೋದು. ಸೊ ಇದನ್ನು ಯಾವ ರೀತಿ ತೆಗಿಬೇಕು ಡಯಾಮೀಟರ್ ಎಷ್ಟಿದೆ ಇದಕ್ಕೆ ರೇಡಿಯಸ್ ತೊಗೊಂಬಿಡೋಣ. ಸೊ ಇಲ್ಲಿಂದ ಇದೆಷ್ಟಿದೆ ನಮ್ಮದು ದಿಸ್ ಇಸ್ 20. ಸೊ ಇದೆಷ್ಟು ಇರುತ್ತಪ್ಪ ಅಂದರೆ ಇದರದ್ದು 18 ಇರ್ತದೆ. 18 ಇರ್ತದೆ ಅಂದರೆ ಏನು ಮಾಡಬೇಕು ಇಲ್ಲಿಂದ ನಾವು ಏನಾಗಬೇಕು ಇದು ಪಾಯಿಂಟು ಇದು ಕಾಣ್ತಾ ಇದೆಯಾ 18 mm ಇದೆ. ಸೊ ಇಲ್ಲಿಂದ ಇದೆಷ್ಟಿದೆ 20. ಸೊ 2 mm ಮೈನಸ್ ಮಾಡಿದ್ರೆ ಸಿಗ್ತದೆ ನಮಗೆ 8 ಸಿಕ್ಬಿಡ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ. ಸೊ ಇಲ್ಲಿಂದ ಇದೆಷ್ಟಿದೆ 20 ಇದೆ. ನಮಗೆ 18 ಬೇಕಿದೆ. ಇಲ್ಲಿಂದ 18. ಸೊ 18 ಅಂದರೆ 20 ಒಳಗೆ 2 mm ತೆಗೆದುಬಿಡ್ರಿ ಓಕೆನಾ. 2 mm ಸೇವ್ ಮಾಡೋಣ. ಇಲ್ಲಿ ನಾನು ಮೈನಸ್ ಮಾಡ್ಕೊಂಬಿಡ್ತೀನಿ. ಇಲ್ಲಿಂದ ಪಾಯಿಂಟ್ ಇಟ್ಕೊಂಬಿಟ್ಟು 2 mm ಓಕೆ. ಇಲ್ಲಿಂದ ಇಂಟು ಹೋದರೆ 20 ಆಗುತ್ತೆ. ಸೊ ಇಲ್ಲಿಂದ ಇದು 18 ಅಂದರೆ 20 ಒಳಗೆ 2 mm ಮೈನಸ್ ಮಾಡ್ಕೊಂಬಿಡ್ಬೇಕು ಓಕೆನಾ. ದೆನ್ ಕಂಪಾಸನ್ನು ತೊಗೊಳ್ಳಿ. ಸೊ ಈ ಪಾಯಿಂಟ್ 18 ಏನು ಮಾಡಿರಲ್ಲ ಆ ಪಾಯಿಂಟ್ ಓಕೆ. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ 20ಗಲ್ಲ. ಸೊ 18 mm. ಸೊ ಈ ರೀತಿ ಕ್ಲಿಯರ್ ಆಯಿತು. ಇಲ್ಲಿ ಟಚ್ ಆಗುತ್ತೆ ನೋಡಿ. ಸೊ ಅಲ್ಲಿಂದ ಏನು ಮಾಡೋದು ಒಂದು ಸರ್ಕಲನ್ನು ಈ ರೀತಿ ಕಂಪ್ಲೀಟ್ ಸರ್ಕಲನ್ನು ಡ್ರಾ ಮಾಡ್ಕೋಬೇಕಾಗ್ತದೆ. ಸೊ ಇದು 18 ಇರ್ತದೆ ಓಕೆನಾ. ಕ್ಲಿಯರ್ ಆಗುತ್ತೆ ಕಾಣ್ತಾ ಇದೆಯಾ ಓಕೆನಾ. ಓಕೆ ಡನ್. ಸೊ ಈ ರೀತಿ ನಮ್ದು ಏನಾಗುತ್ತೆ ನಮ್ಮದು ಒಳಗಡೆ ಸರ್ಕಲನ್ನು ನಾವು ಈ ರೀತಿ ಡ್ರಾ ಮಾಡ್ಕೋಬೇಕಾಗ್ತದೆ ಓಕೆನಾ. ಇದಿಷ್ಟ ಆಯಿತಾ. ಇನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಏನು ಮಾಡೋಣ ನಾವು ಬ್ರೇಕ್ ತೋರಿಸ್ಬಿಡೋಣ ಓಕೆನಾ. ಬ್ರೇಕಿಂಗ್ ಇದನ್ನು ತೋರಿಸ್ಬಿಡೋಣ. ಇದನ್ನು ಏನು ಮಾಡೋಣ ಈ ರೀತಿ ಫ್ರೀ ಹ್ಯಾಂಡ್ಲೇ ಮಾಡ್ಬೋದು ಓಕೆನಾ. ಸೊ ಇದನ್ನು ಈ ರೀತಿ ತೋರಿಸೋಣ. ಇಲ್ಲೂ ಕೂಡ ಹ್ಯಾಚಿಂಗ್ ಮಾಡಿಬಿಡೋಣ ಓಕೆ. ದಿಸ್ ಇಸ್ 90 ಡಿಗ್ರಿ ದೆನ್ 45 ಡಿಗ್ರಿ ಇದನ್ನು ಈ ರೀತಿ ಹ್ಯಾಚಿಂಗ್ ಮಾಡ್ಕೋಬೇಕಾಗ್ತದೆ. ಕ್ಲಿಯರ್ ಆಯಿತಾ ಓಕೆನಾ. ಆಲ್ಮೋಸ್ಟ್ ಆಗಿದೆ. ಇನ್ನಿದು ಏನು ಮಾಡೋಣ ನಾವು ಔಟರ್ ಬಾಡಿ ಔಟ್ಸೈಡ್ ಬಾಡಿದು ಏನು ಮಾಡೋಣ ಫ್ರೀ ಹ್ಯಾಂಡ್ಲೇ ಡ್ರಾ ಮಾಡಿಬಿಡೋಣ ಓಕೆನಾ. ಇನ್ನು ಇದನ್ನು ಫ್ರೀ ಹ್ಯಾಂಡ್ಲೇ ಮಾಡಿಬಿಡೋಣ. ಸೊ ಇದನ್ನು ಫ್ರೀ ಹ್ಯಾಂಡ್ಲೇ ನೀವು ಜಾಯಿನ್ ಮಾಡ್ಕೊಂಬಿಡಿ ಓಕೆನಾ. ಸೊ ಇದು ಓಕೆ. ಸೊ ಈ ಡೈಮೆನ್ಷನ್ ಬಿಡುತ್ತೆ ಸೇಮ್ ಇರ್ತದೆ. ಫ್ರೀ ಹ್ಯಾಂಡ್ಲೇ ಮಾಡಿ ಓಕೆ ಓಕೆನಾ. ಸೊ ಈ ರೀತಿ ನಾವು ಫ್ರೀ ಹ್ಯಾಂಡ್ಲ್ ಮಾಡ್ಕೊಂಡೆ. ನೆಕ್ಸ್ಟ್ ಏನು ಮಾಡೋಣ ಈ ಮೈಲ್ ಸ್ಟೀಲ್ ಬಾರು ಹಾಗೂ ಈಗ ಲೇತ್ ಮಷೀನದ್ದು ಬೇಸಿದ್ದು ಏನು ಮಾಡೋಣ ಹ್ಯಾಚಿಂಗ್ ಮಾಡ್ಕೊಂಡ್ಬಿಡ್ತೀನಿ ನಾನು ಓಕೆ. ಯಾವ ರೀತಿ ಹ್ಯಾಚಿಂಗ್ ಮಾಡಬೇಕು ಇದು 90 ಡಿಗ್ರಿ 45 ಡಿಗ್ರಿ ಇಟ್ಕೊಂಡು ಕೇಸ ಹ್ಯಾಚಿಂಗ್ ಮಾಡ್ಕೊಂಡು ಹೋಗೋಣ. ಅದನ್ನ ಕಂಪ್ಲೀಟ್ ಮಾಡ್ತೀನಿ ಓಕೆನಾ. ಸೊ ಎರಡು ಪಾರ್ಟಿಗೆ ಏನು ಮಾಡಿದೆ ನಾನು ಹ್ಯಾಚಿಂಗ್ ಮಾಡಿದೆ. ಸೊ ಇನ್ನೇನು ಮಾಡಬೇಕಿಲ್ಲ ಇದು ಕಾಂಕ್ರೀಟ್ ಇರ್ತದೆ. ಸೊ ಇದನ್ನು ನಾನು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಕಾಂಕ್ರೀಟ್ ಟೈಪ್ ಏನು ಮಾಡ್ಕೋಬೇಕನ್ನ ಸ್ವಲ್ಪ ಡಿಸೈನ್ ಮಾಡ್ಕೊಂಬಿಡೋಣ ಓಕೆನಾ. ಅದನ್ನು ನಾನು ಇಲ್ಲಿ ಮಾಡ್ತೀನಿ. ಯಾವ ರೀತಿ ಮಾಡಬೇಕಂದ್ರೆ ಈ ರೀತಿ ಟ್ರಯಾಂಗ್ಯುಲರ್ ಶೇಪ್ಸ್ಗಳನ್ನು ಡ್ರಾಟ್ ಮಾಡಬೇಕಾಗ್ತದೆ ಅದಕ್ಕೆ ರ್ಯಾಂಡಮ್ ಆಗಿ ಓಕೆನಾ. ಸೊ ಈ ರೀತಿ ಟ್ರಯಾಂಗ್ಯುಲರ್ ಶೇಪ್ಸ್ಗಳನ್ನು ಡ್ರಾ ಮಾಡ್ಕೊಳ್ಳಿ ಓಕೆನಾ. ಸೊ ಈ ರೀತಿ ಟ್ರಯಾಂಗಲ್ ಆದಮೇಲೆ ಇದರಲ್ಲಿ ಈ ರೀತಿ ಮಾಡೋದನ್ನು ಮಾಡಿ ಕಂಪ್ಲೀಟ್ ಮಾಡ್ತೀನಿ ನಾನು ಓಕೆ. ಈ ರೀತಿ ನೀವೇನು ಮಾಡ್ಬೋದು ಇನ್ನು ಕಾಂಕ್ರೀಟನ್ನು ಶೋ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಲಾಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ ಲಾಸ್ಟಿಗೆ ಏನು ಮಾಡೋಣ ಬೋಲ್ಟದ್ದು ಸ್ವಲ್ಪ ಎಜ್ಜನ್ನು ನಾವಿಲ್ಲಿ ಈ ರೀತಿ ರೇಡಿಯಸ್ಸಾಗಿ ತೋರಿಸ್ಬೇಕು ಚಾಂಪ್ರಿಂಗ್ ಓಕೆನಾ. ಇಲ್ಲಿ
ಸೊ ಈ ರೀತಿ ಶೋ ಮಾಡಬೇಕಾಗ್ತದೆ ಬೋಲ್ಟ್ ಎಕ್ಸ್ಟೆಂಡ್ ಹೊರಗಡೆ, ಓಕೆನಾ. ಸೊ ಈ ರೀತಿ ಏನಾಗುತ್ತೆ ನಮ್ಮದಲ್ಲಿ ಐ ಫೌಂಡೇಶನ್ ಬೋಲ್ಟನ್ನು ನಾವು ಕಂಪ್ಲೀಟ್ ಮಾಡ್ತೀವಿ. ಎದಕ್ಕೆ ಐ ಫೌಂಡೇಶನ್ ಬೋಲ್ಟನ್ನು ಯೂಸ್ ಮಾಡ್ತಾರಪ್ಪ ಫೌಂಡೇಶನ್ ಬೋಲ್ಟ್ಸ್ಗಳಂದರೆ, ಈ ಹೆವಿ ಮಷಿನರಿ ಇರ್ತಾವಲ್ಲ, ಲೇತ್ ಮಷಿನ್ಸ್ ಇರ್ಬೋದು ಅಥವಾ ಈ ಸ್ಟೇಷ್ನರಿ ಇಂಜಿನ್ಸ್ಗಳನ್ನು ನಾವು ವರ್ಕ್ಶಾಪಲ್ಲಿ ಮೌಂಟ್ ಮಾಡಿರ್ತೇವೆ. ವೈಲ್ ದೇ ಆರ್ ವರ್ಕಿಂಗ್ ವೈಬ್ರೇಷನ್ ಆಗಬಾರ್ದು. ಸೊ ವೈಬ್ರೇಷನ್ ಆಗಬಾರ್ದು ಅಂತೇಳಿ ಈ ರೀತಿ ನಾವು ಏನು ಮಾಡ್ತೀವಿ, ಫೌಂಡೇಶನ್ ಬೋಲ್ಟ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಇದು ಮಷಿನ್ ಪಾರ್ಟ್ ಆಗುತ್ತೆ, ಇದು ನಿಮ್ಮದು ಭೂಮಿಯಲ್ಲಿ ನೆಲದಲ್ಲಿ ಏನು ಮಾಡ್ತೀವಿ ನಾವು ಇದನ್ನ ಮೌಂಟ್ ಮಾಡ್ತೀವಿ. ಈ ರೀತಿ ಮಾಡಿ ಕಾಂಕ್ರೀಟ್ ಆಗಿ ಇದನ್ನು ಫಿಕ್ಸ್ ಮಾಡ್ತೀವಿ. ಇಲ್ಲೇ ಮ್ಯಾನ್ ಸ್ಟೀಲ್ ಬಾರ್ ಇರ್ತದೆ, ಇದನ್ನು ರಿಮೂವ್ ಮಾಡಿ ಇದನ್ನು ಓಪನ್ ಮಾಡಿಬಿಡ್ತೀವಿ. ಸೊ ಈ ರೀತಿ ಇವು ನಾವು ಏನು ಮಾಡ್ತೀವಿ, ಫೌಂಡೇಶನ್ ಬೋಲ್ಟ್ಸ್ಗಳನ್ನು ಫಿಕ್ಸ್ ಮಾಡ್ತೀವಿ. ಸೊ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಈಗ ಎಸೆನ್ಷಿಯಲ್ ಡೈಮೆನ್ಷನಿಂಗ್ಗಳನ್ನು ಮಾಡ್ತೀನಿ. ಸೊ ಫೈನಲಿ ಎಸೆನ್ಷಿಯಲ್ ಡೈಮೆನ್ಷನ್ಗಳನ್ನು ಮಾಡಿದ್ದೀನಿ. ಸೊ ಇಲ್ಲಿಗೆ ನಮ್ಮದು ಐ ಫೌಂಡೇಶನ್ ಬೋಲ್ಟ್ ಕಂಪ್ಲೀಟ್ ಆಗ್ತದೆ. ಸೊ ಈ ವಿಡಿಯೋ ನೀವು 3 to 4 ಟೈಮ್ಸ್ ನೋಡಿ ಡ್ರಾ ಮಾಡಿ, ಅವಾಗ ನಿಮ್ಗೆ ಏನಾಗುತ್ತೆ, ಇದು ಪ್ರಾಕ್ಟೀಸ್ ಆಗುತ್ತೆ, ಈಸಿಲಿ ಡ್ರಾ ಮಾಡಲಿಕ್ಕೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೆವಿಸ್ ಫೌಂಡೇಶನ್ ಬೋಲ್ಟನ್ನು ಡ್ರಾ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿಯಾದ ಒಂದು ನಾಲೆಜೇಬಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ ವಿಡಿಯೋಗಳಿಗೆ ನಮ್ಮ ಚಾನಲ್ ಪಂಕಜ್ ಮೇಘ್ ಡಿ ಡ್ರಾಯಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದೇ ರೀತಿಯಾದ ನ್ಯೂ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾಯಿದೆ. ಹಾಗೂ ಈ ವಿಡಿಯೋನ ಏನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನು ಮಾಡಿ ಶೇರ್ ಮಾಡಿ. ಓಕೆ. ಸೊ ದೇ ಕ್ಯಾನ್ ಏಬಲ್ ಟು ಡ್ರಾ. ಸೊ ಥ್ಯಾಂಕ್ ಯು ಸೋ ಮಚ್.